ಗಂಗಾವತಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ 50 ವರ್ಷಗಳ ಹಿಂದೆ ಕಲ್ಮಠದ ಪೂಜ್ಯರು ಕಲ್ಮಠ ಶ್ರೀ ಚನ್ನಬಸವ ಸ್ವಾಮಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 5 ಎಕರೆ ಭೂಮಿ ನೀಡಿದ್ದು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಗ್ರಾಮೀಣ ಮಕ್ಕಳು ಓದು ಬರಹ ಕಲಿಯಲಿ ಎನ್ನುವ ಸದುದ್ದೇಶವನ್ನು ಹೊಂದಿದ್ರು. ಆದರೆ ಪ್ರಸ್ತುತ ಇರುವ ಪೂಜ್ಯರು ಅದನ್ನು ವಾಪಸ್ ಪಡೆಯಲು ಷಡ್ಯಂತ್ರ ನಡೆಸಿರುವ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ. 50 ವರ್ಷಗಳಿಂದ ಕಾರ್ಯನಿರ್ವಹಿಸಿದ್ದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗೆ ಕೊಟ್ಟ ಜಾಗವನ್ನ ರಾಜ್ಯಪಾಲರ ಹೆಸರಿನಲ್ಲಿ ನೋಂದಣಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಜೊತೆಗೆ 2025ರಲ್ಲಿ ಅಂದಿನ HM ಅವರು ಕುತಂತ್ರ ನಡೆಸಿ ಎಸ್ಡಿಎಂಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಸಿ ಶಾಲೆಗೆ 2 ಎಕರೆ ಭೂಮಿ ಸಾಕು, ಉಳಿದ ಭೂಮಿ ಕಲ್ಮಠದ ಸ್ವಾಮೀಜಿಯವರಿಗೆ ಸಂಬಂಧಿಸಿದು ಎಂದು ಠರಾವು ಪಾಸ್ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಎಲ್ಲಾ ವಿಚಾರ ತಿಳಿದ ಹಳೆ ವಿದ್ಯಾರ್ಥಿಗಳಾದ ಮಲ್ಲಯ್ಯ ಪಾರಿವಾಳ, DSS ಭೀಮಾ ಮಾರ್ಗ ಬಣದ ಜಿಲ್ಲಾ ಮುಖಂಡ ಡಿ ಮಹೇಶ, ದುರ್ಗಪ್ಪ ಹಾಗೂ ರಗಡಪ್ಪ ಅವರುಗಳು ಶಿಕ್ಷಣ ಇಲಾಖೆಯ ಆಯುಕ್ತರು, ಶಾಲೆಯ HM, BEO ಹಾಗೂ DDPI ಅವರು ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಶಾಲೆಯ ಜಾಗವನ್ನು ಕಬಳಿಸುವ ಉದ್ದೇಶದಿಂದ 2024ರ SDMC ಸದಸ್ಯರನ್ನೇ ಮುಂದುವರಿಸಿ SDMC ಅಧ್ಯಕ್ಷರು ಹಾಗೂ ಶಾಲೆಯ ಮುಖ್ಯ ಗುರುಗಳು ಶಾಲೆ ಮತ್ತು ಕಾಂಪೌಂಡ್ ಇರುವ 2 ಎಕರೆ ಜಾಗ ಮಾತ್ರ ಶಾಲೆಗೆ ಸೇರಿತು, ಉಳಿದ 3 ಎಕರೆ ಭೂಮಿ ಕಲ್ಮಠದ ಸ್ವಾಮೀಜಿಯವರಿಗೆ ಸಂಬಂಧಿಸಿರುತ್ತದೆ ಎಂದು ಠರಾವು ಪಾಸ್ ಮಾಡಿ ಠರಾವಿಗೆ SDMC ಅಧ್ಯಕ್ಷೆ ದುರ್ಗಮ್ಮ ಹಾಗೂ ಮುಖ್ಯ ಶಿಕ್ಷಕಿ ಮಲ್ಲಿಕಾ ಸೇರಿದಂತೆ 18 ಜನ ಸದಸ್ಯರು ಸಹಿ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗೆ ಮಾಡಲು ಇವರಿಗೆ ಯಾವುದೇ ಅಧಿಕಾರವಿಲ್ಲದಿದ್ದರೂ ಸುಳ್ಳು ದಾಖಲೆ ಸೃಷ್ಟಿಸಿರುವ ಅನುಮಾನ ವ್ಯಕ್ತವಾಗಿತ್ತು. ಕೂಡಲೇ ಮುಖ್ಯ ಶಿಕ್ಷಕಿಯವರನ್ನ ಸಸ್ಪೆಂಡ್ ಮಾಡಬೇಕು. ಶೀಘ್ರದಲ್ಲೇ ಶಿಕ್ಷಣ ಸಚಿವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಲಾಗುತ್ತದೆ. ಕನ್ನಡ ಶಾಲೆಗಳ ಬಗ್ಗೆ ಮಾತನಾಡುವ ಕನ್ನಡ ಪರ, ದಲಿತ ಪರ ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳು ಶಾಲೆಯ ಜಾಗ ಉಳಿಸುವ ಹೋರಾಟಕ್ಕೆ ಸಾಥ್ ಕೊಡಬೇಕು ಎಂದು ಹೊಸಳ್ಳಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.